ಎಲ್ಲಿ ಮನೆ ಕಚ್ತೀನಿ 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 ಕಚ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎಷ್ಟು ಬಿಸಿಲಿದೆ ಅಂದರೆ 8 ಗಂಟೆಗೆ ಇಷ್ಟು ಬಿಸಿಲಿದೆ. ಆಚೆ ಓಡಾಡಿದ್ರೆ ಮುಖಕ್ಕೆ ಹಾಗೆ ಹೊಡಿತಾ ಇದೆ ಬಿಸಿಲು. ಅಂದರೆ ವೆದರ್ ಒಂಥರ ಚೆನ್ನಾಗಿದೆ, ಯಾಕೆಂದರೆ ಇಷ್ಟು ದಿನ ಮೋಡ ಮಳೆ ಇತ್ತಲ್ವ. ಬಟ್ ಇವತ್ತು ಎಷ್ಟೋ ದಿನ ಆದಮೇಲೆ ಬಿಸಿಲನ್ನ ನೋಡ್ತಾ ಇದ್ದೀನಿ ನಾನು. ಊರಿಂದ ನಮ್ಮ ಅಪ್ಪ ಬಂದಿದ್ದಾರೆ ಬಾಗಿನ ತಗೊಂಡು. ಮಧ್ಯಾಹ್ನ ನಮ್ಮ ಚಿಕ್ಕಪ್ಪ ಕೂಡ ಬಾಗಿನ ತಗೊಂಡು ಬರ್ತಿದ್ದಾರೆ. ಸೊ ಅವ್ರಿಗೆಲ್ಲ ಇವತ್ತು ನಾನು ಹಬ್ಬ ಮಾಡ್ತಿದ್ದೀನಿ, ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸೊ ಬಾಗಿನ ತಂದವ್ರಿಗೆ ಹಾಗೆ ಕಳಿಸೋ ಹಾಗಿಲ್ಲ, ಏನಾದರೂ ಹಬ್ಬ ಮಾಡಿ ಸ್ವೀಟ್ಸ್ ಇಲ್ಲ ನಮಗೇನಾಗುತ್ತೆ ಅದನ್ನು ಮಾಡಿ ಊಟ ಮಾಡಿಸಿ ಆಮೇಲೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರು ಬಂದಮೇಲೆ ಊಟ ಮಾಡಿಕೊಂಡು ಇವತ್ತೇ ಹೊರಡ್ತಾರೆ. ಹಾಗಾಗಿ ನಾನು ಆಲ್ರೆಡಿ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಊಟ ಮಾಡ್ಕೊಂಡು ಹೊರಡ್ತಾರೆ ಅವರು, ಲೇಟ್ ಆಗಬಾರ್ದು ಅಂತ. ಅವ್ರಿಗೇನೋ ಬೇರೆ ಕೆಲಸ ಇದೆಯಂತೆ, ಹಾಗಾಗಿ ಬಾಗಿನ ಕೊಟ್ಟು ಊಟ ಮಾಡ್ಕೊಂಡು ರಿಟರ್ನ್ ಇವತ್ತೇ ಹೋಗ್ತಾರೆ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ಜನಕ್ಕೆ, ಅಂದರೆ ಒಂದು 12 to 13 ಮೆಂಬರ್ಸ್ ಇದ್ದಾರೆ, ಅವ್ರಿಗೆಲ್ಲ ನಾನ್ ವೆಜ್ ಮಾಡ್ತಾ ಇರೋದು. ತುಂಬ ಭಯ, ಯಾಕೆಂದರೆ ನಾನು ಫಸ್ಟ್ ಟೈಮ್ ನಾನ್ ವೆಜ್ನ ಇಷ್ಟು ಜನಕ್ಕೆ ಮಾಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ಭಯ. ಹಂಗೆ ದೇವ್ರನ್ನ ನೆನೆಸ್ಕೊಂಡು ಚೆನ್ನಾಗಾಗ್ಲಪ್ಪ, ಚೆನ್ನಾಗಿ ಟೇಸ್ಟಿಯಾಗಿರಲಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಬೇಕು ತಿಂದಮೇಲೆ ಅವ್ರು ಏನು ಹೇಳ್ತಾರೆ ಅಂತ. ನಮ್ಮೂರು ಹಾಸನ ಹತ್ರ ಹಳೆಬೀಡು. ಸೊ ನಮ್ಮೂರಲ್ಲಿ ನಮ್ಮನೇಲಿ ಮಾಡೋ ರೀತಿ ನಾನು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಅಪ್ಪಂಗೆ ನಮ್ಮ ಚಿಕ್ಕಪ್ಪಂಗೆ ಎಲ್ರಿಗೂ ಊರಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಇಷ್ಟ ಆಗೋದು. ಸೊ ಹಂಗಾಗಿ ಹೊಸ್ದಾಗಿ ಏನು ಟ್ರೈ ಮಾಡೋಕ್ಕೆ ಹೋಗದೆ ಊರಲ್ಲಿ ಹೆಂಗೆ ಮಾಡ್ತಾರೆ ಅದೇ ರೀತಿ ಮಾಡ್ತಾಯಿದ್ದೀನಿ. ಬಟ್ ಆ ರೀತಿ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ರುಬ್ಬಿ ನಾವು ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಚಿಕನ್ನ ಹಾಕ್ತೀವಿ. ಬಟ್ ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಅದನ್ನು ಬೇಯಿಸಬೇಕು. ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಬೇಗ ಆಗುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಇನ್ನು ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಬಟ್ ಅವ್ರು ಬಂದಿದ್ದ ಟೈಮ್ಗೆ ಅಡುಗೆ ಆಗಿತ್ತು. ಬಟ್ ಈ ರೀತಿ ಮಾಡಬೇಕು ಅಂದರೆ ಒಂದು 2-3 ಅವರ್ ಆದರೂ ಬೇಕಾಗುತ್ತೆ. ಏಕೆಂದರೆ ಚಿಕನ್ ಸ್ವಲ್ಪ ಜಾಸ್ತಿ ತರಿಸ್ಕೊಂಡಿರೋದ್ರಿಂದ ಟೈಮ್ ತಗೊಳುತ್ತೆ. ನೋಡಿ, ಈ ರೀತಿ ಈರುಳ್ಳಿನ ಚಿಕನ್ ಹಾಕಿದ್ಮೇಲೆ ಈ ರೀತಿ ನೀರು, ಚಿಕನಲ್ಲಿರೋ ನೀರು ಬಿಡ್ತಾ ಬರುತ್ತೆ. ಇಷ್ಟು ನೀರು ಕೂಡ ಡ್ರೈ ಆಗಬೇಕು. ಆಮೇಲೆ ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಹಾಕ್ಕೋಬೇಕು. ಸೊ ಅಲ್ಲಿವರೆಗೂ ಇದು ಚೆನ್ನಾಗಿ ಬೇಯ್ತಾ ಇರಬೇಕು. ನಾನು ಇನ್ನೊಂದು ಸೈಡಲ್ಲಿ ಚಿಕನ್ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೂ ಸೇಮ್ ಮಸಾಲೆನ ಯೂಸ್ ಮಾಡ್ತಿರೋದು. ಸಾಂಬಾರಿಗೆ ಏನು ರುಬ್ಕೊಂಡಿದ್ದೆ ಅದೇ ಮಸಾಲೆನ ಇದಕ್ಕೂ ಸೇರಿಸ್ಕೊಂಡು ಸ್ವಲ್ಪ ಕುದ್ದ ಮೇಲೆ ಚಿಕನ್ ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೇನಾದರೂ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ ಮತ್ತು ಚಿಕನ್ ಫ್ರೈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏಕೆಂದರೆ ನಮ್ಮ ಸೈಡ್ ಬೇರೆ ಥರನೇ ಚಿಕನ್ ಫ್ರೈನ ಮಾಡ್ತಾರೆ. ಒಂದೊಂದು ಸೈಡು ಒಂದೊಂದು ರೀತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಸೈಡ್ ಬೇರೆ ಥರನೇ ಮಾಡ್ತಾರೆ. ನಾನು ಇಲ್ಲಿ ಫುಲ್ ರೆಸಿಪಿನ ತೋರಿಸ್ತಾ ಇಲ್ಲ, ನನಗೆ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಚಿಕನ್ ಬೇಯೋ ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿನ ರುಬ್ಕೋಬೇಕು ಅಂತ ತೆಂಗಿನಕಾಯಿ ತುರ್ಚ್ಕೋತಾ ಇದ್ದೀನಿ. ಪಾಪುನ ನಮ್ಮಪ್ಪ ಮತ್ತು ನಮ್ಮ ಅಕ್ಕನ ಮಗ ಆಟ ಆಡಿಸ್ತಿದ್ದಾರೆ. ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು. ಏಕೆಂದರೆ ಮಗುನ ಇಟ್ಕೊಂಡಿಲ್ಲ ಅಂದರೆ ಈ ಕೆಲಸನೂ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ಅಡುಗೆನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು. ಅದಕ್ಕೆ ಬೇಗ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ಚೆನ್ನಾಗಿ ಬಲ್ತ್ಬಿಟ್ಟಿದೆ, ಹಾಗಾಗಿ ಪೀಸ್ ಹಾಗೆ ಬೀಳ್ತಾ ಇದೆ. ಈ ರೀತಿ ಪೀಸ್ ಬಿದ್ದಿರೋದೆಲ್ಲ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೋತೀನಿ. ಮತ್ತು ತುರಿದಿರೋ ತೆಂಗಿನಕಾಯಿನ ಫ್ರೈಗೆ ಹಾಕ್ಕೋತೀನಿ.
ಪ್ರತಿ ಸಾರಿ ತೆಂಗಿನಕಾಯಿನ ತುರ್ಚಿ ಆದಮೇಲೆ ಈಳ್ಗೆ ಮಣ್ಣೆನ ನೀಟಾಗಿ ತೊಳೆದು ಒರೆಸಿ ಒಣಗಿಸಿ ಇಡ್ತೀನಿ. ಇಲ್ಲ ಅಂದರೆ ಅದು ಫಂಗಸ್ ಥರ ಹಂಗೆ ಅಂಟ್ಕೊಂಡಿರುತ್ತೆ ಮತ್ತು ಜಿಡ್ಡಿರೋದ್ರಿಂದ ಅದು ಹಂಗಂಗೆ ಇರುತ್ತೆ, ನೆಕ್ಸ್ಟ್ ಯೂಸ್ ಮಾಡೋಕ್ಕಾಗಲ್ಲ. ನಾನು ಯಾವಾಗೆಲ್ಲ ಈಳ್ಗೆ ಮಣ್ಣೆನ ಯೂಸ್ ಮಾಡ್ತೀನಿ ಆವಾಗೆಲ್ಲ ನೀಟಾಗಿ ತೊಳೆದು ಒರೆಸಿ ಎತ್ತಿಡ್ತೀನಿ. ಮಗು ಇರುವಾಗ ಈಳ್ಗೆ ಮಣ್ಣೆನ ಕೆಳಗಡೆ ಇಟ್ಕೊಂಡು ತೆಂಗಿನಕಾಯಿ ತುರಿಯೋದೆಲ್ಲ ಆಗಲ್ಲ. ನಮ್ಮ ಅಪ್ಪ ಮಗುನ ನೋಡ್ಕೊತಿರೋದ್ರಿಂದ ನಾನು ಈ ರೀತಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅವನಿದ್ದಿದ್ರೆ ತೆಂಗಿನಕಾಯಿನ ಹಾಗೇ ಹೋಳು ಮಾಡಿ ಕಟ್ ಮಾಡಿ ಹಾಕ್ತಿದ್ದೆ. ಸಾಂಬಾರಲ್ಲಿ ನೀರು ಪೂರ್ತಿ ಡ್ರೈ ಆಗಿದೆ, ಹಾಗಾಗಿ ಮೆಣಸಿನ್ಕಾಯಿ ಪೌಡರು ಮತ್ತು ಧನಿಯಾ ಪೌಡರ್ನ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಇದನ್ನು ಮಿಕ್ಸಿಲಿ ರುಬ್ಬಿ ಕೂಡ ಹಾಕ್ತಾರೆ, ಬಟ್ ನಾನು ಇದನ್ನು ಹಾಗೆ ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ. ನಮ್ಮೂರಲ್ಲಿ ಖಾರ ಜಾಸ್ತಿ ತಿಂತಾರೆ, ಬಟ್ ನಮ್ಮ ಹಸ್ಬೆಂಡ್ ಮನೇಲಿ ಸಿಕ್ಕಾಪಟ್ಟೆ ಕಡಿಮೆ, ಖಾರ ತುಂಬಾ ಕಡಿಮೆ ತಿನ್ನೋದು. ಸೊ ನಾನು ಅವ್ರಿಗೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ತಿದ್ದೀನಿ, ರೆಗ್ಯುಲರ್ ಆಗೋಕ್ಕಿಂತ ಜಾಸ್ತಿ ಹಾಕ್ತಾಯಿದ್ದೀನಿ. ಬಟ್ ಅದು ಖಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಚಿಕನ್ ಬೆಂದ ಮೇಲೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ರೆಗ್ಯುಲರ್ಗಿನ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ, ಯಾಕೆಂದರೆ ಇನ್ನೊಂದು 5 ನಿಮಿಷ ಬಿಟ್ಟು ಸಾಂಬಾರ್ಗೆ ಹಾಕ್ತೀನಿ ನಾನು. ಫ್ರೈ ಆಲ್ಮೋಸ್ಟ್ ಆಗಿದೆ, ಅದಕ್ಕೆ ಧನಿಯಾ ಪೌಡರು ಖಾರದ ಪುಡಿ ಎಲ್ಲ ಹಾಕಿದ್ದೀನಿ. ನಮ್ಮ ಪಾಪು ಇವತ್ತು ಮಲಗಿಲ್ಲ, ಯಾಕೆಂದರೆ ಅಣ್ಣ ಬಂದಿದ್ದಾನಲ್ಲ, ಅಣ್ಣನ ಜೊತೆ ಆಟ ಆಡಬೇಕಲ್ವ, ಹಾಗಾಗಿ ಮಲಗಿಲ್ಲ. ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ತುಂಬ ಇಷ್ಟ. ನಾನು ಕೂಡ ಮಲಗಿಸಿಲ್ಲ, ಇವತ್ತು ಬಿಟ್ಬಿಟ್ಟಿದ್ದೀನಿ ಆಟ ಆಡಲಿ ಅಂತ. ಯಾಕೆಂದರೆ ದಿನ ಅವ್ರು ಇರಲ್ವಲ್ಲ, ಇವತ್ತಾದರೂ ಚೆನ್ನಾಗಿ ಆಟ ಆಡ್ಕೊಳ್ಳಿ ಮಕ್ಕಳ ಜೊತೆ ಅಂತ ಬಿಟ್ಟಿದ್ದೀನಿ. ನಾನು ಕೂಡ ಬ್ಯುಸಿ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ. ಸೊ ಸಾಂಬಾರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅವನ್ನ ಮಲಗಿಸ್ತೀನಿ. ಅವರು ಊಟದ ಟೈಮ್ಗೆ ಅವ್ನು ಹೇಳ್ತಾನೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಇನ್ನೂ ಮಲಗ್ಸೋಕ್ಕೆ ಹೋಗಿಲ್ಲ. ಚಿಕನ್ ಫ್ರೈನ ಆವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಮಸಾಲೆ ಹಾಕಿರೋದ್ರಿಂದ ಇನ್ನೂ ಬೇಗ ತಳ ಹಿಡಿಯುತ್ತೆ, ಅದಕ್ಕೆ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೈ ಬೇಗ ಆಗುತ್ತೆ, ಯಾಕೆಂದರೆ ಚಿಕನ್ ಬೇಗ ಬೇಯುತ್ತೆ. ಸಾಂಬಾರು ಹಾಗೆ ಲೇಟ್ ಏನಾಗಲ್ಲ. ಸಾಂಬಾರಲ್ಲಿ ನೀರು ಪೂರ್ತಿಯಾಗಿ ಡ್ರೈ ಆಗಿದೆ, ಹಾಗಾಗಿ ನಾನು ಖಾರನ ಸೇರಿಸ್ತಾ ಇದ್ದೀನಿ. ಖಾರನ ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ, ಯಾಕೆಂದರೆ ಈಗ ನೀರನ್ನು ಹಾಕ್ಕೊಂಡ್ರೆ ಮತ್ತೆ ನೀರನ್ನು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ಈಗಲೇ ಹಾಕ್ಕೋಬೇಕು. ಅಂದರೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಈಗಲೇ ನಾವು ನೀರನ್ನು ಹಾಕ್ಕೋಬೇಕು. ಅದಾದಮೇಲೆ ತೆಂಗಿನಕಾಯಿನ ರುಬ್ಬಿ ಹಾಕ್ತೀನಿ. ಚಿಕನ್ ಪೂರ್ತಿಯಾಗಿ ಬೆಂದ ಮೇಲೆ ತೆಂಗಿನಕಾಯಿನ ರುಬ್ಬಿ ಹಾಕೋದು, ಈಗಲೇ ಹಾಕೋದಿಲ್ಲ. ಹಾಗಾಗಿ ಇವಾಗ ನೀರನ್ನು ಜಾಸ್ತಿನೇ ಸೇರಿಸ್ಕೊತೀನಿ. ಅಡುಗೆ ಎಲ್ಲ ಆಯಿತು, ಅವ್ರು ಕೂಡ ಎಲ್ಲರೂ ಬಂದರು, ಊಟ ಮಾಡ್ತಿದ್ದಾರೆ. ಸಾಂಬಾರು ಮತ್ತು ಚಿಕನ್ ಫ್ರೈ ಎರಡೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದರಲ್ಲೂ ಚಿಕನ್ ಫ್ರೈ ಅಂತೂ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಚಿಕ್ಕಪ್ಪ ಅಂತೂ ತುಂಬ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಹೊಗಳುತ್ತಿದ್ದಾರೆ. ಜಾಸ್ತಿ ಟೈಮ್ ಏನೂ ಇರಲಿಲ್ಲ, ಊಟ ಆದ ತಕ್ಷಣ ಅವರು ಹೊರಟ್ಬಿಟ್ರು. ಏಕೆಂದರೆ ಹಾಸನ್ಗೆ ಹೋಗಬೇಕು ಇಲ್ಲಿಂದ, ಹಾಗಾಗಿ ಮಳೆ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ. ನಮ್ಮಪ್ಪ ಕೂಡ ಅವ್ರ ಜೊತೆನೇ ಹೊರಡ್ತಿದ್ದಾರೆ, ಒಂದೇ ಊರಲ್ವ, ಹಾಗಾಗಿ ಅವ್ರು ಕೂಡ ಹೊರಟಿದ್ದಾರೆ. ಅವ್ರನ್ನೆಲ್ಲ ಕಳಿಸಿ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ಬಾಗಿನ ಪೂಜೆ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನ್ ವೆಜ್ ಎಲ್ಲ ಮುಟ್ಟಿದ್ದೆ ಅಲ್ವ, ಹಾಗಾಗಿ ಸ್ನಾನ ಮಾಡಿಕೊಂಡು ದೇವ್ರನ್ನ ಪೂಜೆ ಮಾಡಿ ಬಾಗಿನ ಕೂಡ ಪೂಜೆ ಮಾಡ್ತಾಯಿದ್ದೀನಿ.
ಮನೇಲೀಗ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಅವ್ರನ್ನ ಬಿಟ್ಟು ಬರೋದಕ್ಕೆ ಹೋದರು. ಮತ್ತು ನಮ್ಮ ಮಾವ ಮಗುನ ಕರ್ಕೊಂಡು ಆಟ ಆಡ್ಸೋಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಆಯಿತು. ಬಾಗ್ನನ ಎತ್ತಿಟ್ಬಿಟ್ಟು ಆರ್ಲಿನ ಊಟಕ್ಕಿನ್ನ ಬಿಟ್ಟಿರಲಿಲ್ಲ, ಹಾಗಾಗಿ ಆರ್ಲಿನ ಊಟಕ್ಕೆ ಬಿಡ್ತಾ ಇದ್ದೀನಿ. ಏಕೆಂದರೆ ಮನೇಲಿ ಯಾರೂ ಇಲ್ಲ, ಮತ್ತು ಅವರೆಲ್ಲ ಬಂದಿದ್ರಲ್ಲ ಬಾಗ್ನ ಕೊಡೋದಕ್ಕೆ, ಹಾಗಾಗಿ ಆರ್ಲಿನ ಜಾಸ್ತಿ ಓಡಾಡೋದಕ್ಕೆಲ್ಲ ಬಿಟ್ಟಿರಲಿಲ್ಲ, ಆಚೆನೇ ಬಿಟ್ಟಿದ್ವಿ. ಹಾಗಾಗಿ ನಾನು ಈಗ ಊಟಕ್ಕೆ ಬಿಡ್ತಾ ಇದ್ದೀನಿ. ಆ ಕಡೆ ತಿನ್ನೋ, ಅದು ಬೇಡ, ತಿನ್ನು ತಿನ್ನು ತಿನ್ನು. ಆಚೆ ಮಳೆ ಬರ್ತಾಯಿದೆ, ಮಳೆ ಸೌಂಡ್ ಆಗ್ತಾಯಿದೆ, ಮಳೆ ಬರ್ತಿರೋದು. ಬೆಳಗ್ಗೆ ನೋಡಿದ್ರೆ ಅಷ್ಟು ಬಿಸಿಲಿತ್ತು, ಈಗ ನೋಡಿದ್ರೆ ಮಳೆ ಬರ್ತಾಯಿದೆ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮಳೆ ತುಂಬ ದಿನ ಆದಮೇಲೆ ಹೂವು ಮುಟ್ಕೊಂಡಿದ್ದೀನಿ. ಆಚೆ ಎಲ್ಲೂ ಹೋಗಿರಲಿಲ್ಲ ಹೂವು ಮುಡಿಯೋದಕ್ಕೆ, ಹಾಗಾಗಿ ಬಾಗ್ನಕ್ಕೆ ತಂದಿರೋ ಹೂವನ್ನ ದೇವರಿಗೂ ಮುಟ್ಟಿಸಿ ನಾನು ಸ್ವಲ್ಪ ಮುಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟೋ ದಿನ ಆದಮೇಲೆ ಮುಟ್ಕೊಂಡಿದ್ದೀನಿ. ನಮ್ಮ ಮಾವ ಪಾಪುನ ಕರ್ಕೊಂಡು ಬಂದರು. ಬುಲೆಟಲ್ಲಿ ಅವ್ರನ್ನ ಕೂರಿಸ್ಕೊಂಡು ರೌಂಡ್ ಆಗ್ತಿದ್ದೆ. ನಾನಿನ್ನ ಊಟ ಮಾಡಿರಲಿಲ್ಲ, ಅವ್ರನ್ನ ಕಳಿಸಿ ಪೂಜೆ ಮಾಡಿ ಈಗ ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸ್ಕೊಂಡು ನಾನ್ ವೆಜ್ ತಿಂದಿದ್ದರಿಂದ ಐಸ್ ಕ್ರೀಮ್ ತಿನ್ನೋಣ ಅಂತ ಹೊರಡ್ತಿದ್ದೀವಿ. ಮಳೆ ಬಂದು ಹೋಗಿದ್ರಿಂದ ರೋಡ್ ತುಂಬ ಚೆನ್ನಾಗಿದೆ, ತಂಪಾಗಿದೆ, ಮತ್ತು ನೋಡೋದಕ್ಕೂ ಕ್ಲೀನಾಗಿದೆ. ಶಾಪಲ್ಲಿ ಕೂತ್ಕೊಂಡು ಮಗು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಯಾಕೆಂದರೆ ಅವ್ನು ತಿನ್ನೋಕ್ಕೆ ಬಿಡೋದಿಲ್ಲ ಅಲ್ವಾ. ನಮ್ಮ ಹಸ್ಬೆಂಡ್ ತಿಂದಮೇಲೆ ನಾನು ತಿನ್ನಬೇಕು, ಒಬ್ಬರು ನಮ್ಮ ಮಗು ಇಟ್ಕೋಬೇಕು. ಹಾಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಅವ್ನು ಕೂಡ ಆಟ ಆಡ್ತಿದ್ದ, ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು. ಹೆಂಗೆ ಹಾಕ್ಕೊಳ್ಳೋದು ಚಿನ್ನು ಮಾಸ್ಕ್ ಹೆಂಗೆ ಹಾಕ್ಕೊಳ್ಳೋದು? ಹಾಕು ಹಾಕು ಮಾಸ್ಕ್ ಹಾಕು. ನೀನು ಹಾಕೋ ಹೆಂಗೆ ಹಾಕು. ಹಾಕು ಮಾಸ್ಕ್ ಹಾಕು. ನನಗೆ ಹಾಕು ಮನೆ ಮಾಸ್ಕ್ ಹಾಕು, ನನಗೆ ಹಾಕು. ನಾವು ಆರ್ಡ್ರ್ ಮಾಡಿರೋ ಐಸ್ ಕ್ರೀಮ್ ಬಂತು. ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ. ಪಾಪು ತಿನ್ನೋದಕ್ಕೆ ಬಿಡಲ್ಲಲ್ವ, ಹಾಗಾಗಿ ನಾನು ಸ್ವಲ್ಪ ದೂರ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಪಾಯಸ ಎಲ್ಲ ಇದೆ. ಪಾಯಸ ಕೊಡ್ತೀನಿ. ಈ ಕಡೆಯಲ್ಲಿ ಮಾಡಬೇಕು ಹಾಯ್ ಅಂತ, ಈ ಕಡೆ ಮಾಡಬೇಕು ಹಾಯ್. ನಮ್ಮ ಪಾಪು ಯಾರೋ ಮಗುನ ಕರ್ಕೊಂಡು ಬಂದಿದ್ರು. ಮಗುನ ನೋಡ್ಬಿಟ್ಟು ಹಾಯ್ ಮಾಡ್ತಿದ್ದಾನೆ. ನಾನು ಈಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಮಗುನ ನಮ್ಮ ಹಸ್ಬೆಂಡ್ ನೋಡ್ಕೋತಾ ಇದ್ದಾರೆ. ಮತ್ತು ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ. ಏಕೆಂದರೆ ಮತ್ತೆ ಮಳೆ ಸ್ಟಾರ್ಟ್ ಆದರೆ ಕಷ್ಟ ಅಲ್ವಾ, ಮಗುನ ಬೇರೆ ಕರ್ಕೊಂಡು ಬಂದಿದ್ದೀವಲ್ಲ, ಹಂಗಾಗಿ ಬೇಗ ಬೇಗ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ. ಅಯ್ಯೋ 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 ಬೇಡ ಬೇಡ ಕೂಚು ಬೇಡ.
ಮಕ್ಕಳು ಮುಂದೆ ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ಸ್ ತಿನ್ನೋದು, ಬೇಕ್ರಿ ಐಟಮ್ಸ್ ತಿನ್ನೋದು ಇದೆಲ್ಲ ತುಂಬ ಕಷ್ಟ. ಯಾಕೆಂದರೆ ತುಂಬ ಹಠ ಮಾಡ್ತಾರೆ ನನಗೂ ಬೇಕು ಅಂತ. ಬಟ್ ನಾವು ತಿಂತಾಯಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗೂ ಒಂದು ಸರಿ ಟೇಸ್ಟ್ ತೋರಿಸಿದ್ರೆ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಅದೆಲ್ಲ ಅವಾಯ್ಡ್ ಮಾಡಬೇಕು. ಐಸ್ ಕ್ರೀಮ್ನ ತಿಂದು ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಈ ವಿಡಿಯೋಸ್ನ ತುಂಬ ದಿನ ಆಗಿತ್ತು ಮಾಡಿ, ಬಟ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗಿರಲಿಲ್ಲ. ಬಾಗಿನ ಎಲ್ಲ ಕೊಡೋಕೆ ಬಂದು 4 to 5 ಡೇಸ್ ಆಯಿತು. ಬಟ್ ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ರೆಡ್ ಆಗಿ ಕಾಣಿಸ್ತಿದೆ. ಮಳೆ ಬಂದು ಹೋದ್ಮೇಲೆ ಈ ರೀತಿ ಕಾಣಿಸ್ತಿರೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.